ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಆರೋಪ. ಕೈ ಮುಖಂಡ ರಾಜೀವ್ ಗೌಡ ವಿರುದ್ಧ ಅಮೃತ ಗೌಡ ದೂರು ಕೊಟ್ಟಿದ್ದಾರೆ. ಅಮೃತ ಗೌಡ ಶಿಡ್ಲಘಟ್ಟ ಪೌರಾಯುಕ್ತೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನಿಂದಲೂ ಕೂಡ ದೂರು ನೀಡಲಿಕ್ಕೆ ಮುಂದಾಗಿದ್ದು ಆ ದೂರು ಕೂಡ ದಾಖಲಾಗಿದೆ. ಅವಾಚ್ಯ ಶಬ್ದಗಳಿಂದ ಅಶ್ಲೀಲ ಪದಗಳಿಂದ ಪೌರಾಯುಕ್ತೆ ಅಮೃತ ಗೌಡ ಅವರನ್ನು ನಿಂದಿಸಿದ್ರು. ಒಬ್ಬ ಮಹಿಳಾ ಅಧಿಕಾರಿಯ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸ ಮಾಡಿದ್ದಾರೆ. ಇದು ಅಧಿಕಾರಿಗಳಿಗೆ ಬೆದರಿಕೆ ಒಡ್ಡುವ, ಅಧಿಕಾರಿಗಳಿಗೆ ಅಶ್ಲೀಲ ಪದಗಳಿಂದ ನಿಂದಿಸುವ, ಅಧಿಕಾರಿಗಳಿಗೆ ಅವರ ಕರ್ತವ್ಯಕ್ಕೆ ಅಡ್ಡಿಯಾಗುವ ರೀತಿಯಲ್ಲಿ ಮಾಡೋದಿದೆಯಲ್ಲ, ನಿಜಕ್ಕೂ ಕೂಡ ಇದು ಇಡೀ ವಾತಾವರಣವನ್ನು ಕೆಡಿಸುವಂಥ ಸಂಗತಿ. ಸೊ ಹೀಗಾಗಿ ಅವರು ಈಗ ಪೊಲೀಸ್ ಠಾಣೆಗೆ ಹಾಜರಾಗಿ ದೂರು ಕೊಟ್ಟಿದ್ದಾರೆ. ಜೊತೆಗೆ ಕಣ್ಣೀರಿಟ್ಟಿದ್ದಾರೆ. ಅವರು ಮಹಿಳಾ ಅಧಿಕಾರಿ ಕಣ್ಣೀರಿಟ್ಟಿದ್ದಾರೆ. ತಮಗೆ ಆದ ಘಟನೆಯನ್ನು, ಅವಮಾನವನ್ನು ನೆನೆದು ಈಗಲೂ ಕೂಡ ಅವರು ದುಃಖಿತರಾಗ್ತಾ ಇದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ರಾಜೀವ್ ಗೌಡ್ಗೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ರಾಜೀವ್ ಗೌಡ್ಗೆ, ಅವಾಚ್ಯ ಶಬ್ದ ರಾಜೀವ್ ಗೌಡ್ಗೆ, ರಾಜೀವ್ ಗೌಡ್ಗೆ, ರಾಜೀವ್ ಗೌಡ್ಗೆ. ಹೋರಾಟ 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 ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ರಾಜೀವ್ ಗೌಡ್ಗೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ರಾಜೀವ್ ಗೌಡ್ಗೆ, ಅವಾಚ್ಯ ಶಬ್ದ ರಾಜೀವ್ ಗೌಡ್ಗೆ, ರಾಜೀವ್ ಗೌಡ್ಗೆ, ರಾಜೀವ್ ಗೌಡ್ಗೆ. ಹೋರಾಟ 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 ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ರಾಜೀವ್ ಗೌಡ್ಗೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಆಗಿದ್ದ ಆರೋಪ ಇದೆಯಲ್ಲ, ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಯಾರೇ ಆಗಿದ್ದರೂ ಕೂಡ, ಅದು ಕಾಂಗ್ರೆಸ್ ಕಾರ್ಯಕರ್ತರೋ ಕಾಂಗ್ರೆಸ್ ಮುಖಂಡರೋ ಯಾರೇ ಆಗಿದ್ದರೂ ಕೂಡ ಕ್ರಮ ಅಂತ ಹೇಳಿದ್ದಾರೆ. ಒಬ್ಬ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಕರ್ತವ್ಯಕ್ಕೆ ಅಥವಾ ಅವರ ವ್ಯಕ್ತಿತ್ವಕ್ಕೆ ಕುಂದು ತರುವಂಥ ಹೇಳಿಕೆಗಳಿದ್ದಾವಲ್ಲ, ಅದು ಯಾರು ಮಾಡಿದ್ರು ಕೂಡ ಅಷ್ಟೇ, ನಾವು ನಮ್ಮ ಪಕ್ಷದವರು ಅಂತದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್. ಅಧಿಕಾರಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತೀವಿ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್. ಅಧಿಕಾರಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತೀವಿ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ರಾಜೀವ್ ಗೌಡ ಬೆದರಿಕೆ ಹಾಕಿದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಕಾಂಗ್ರೆಸ್ನವರು ಗಲಾಟೆ ಮಾಡಿದ್ರು. ಬಳ್ಳಾರಿ ಗಲಾಟೆ ಬಿಜೆಪಿ ಮೇಲೆ ಹಾಕುವ ಪ್ರಯತ್ನವನ್ನು ಮಾಡಿದ್ರು. ಶಿಡ್ಲಘಟ್ಟದಲ್ಲಿ ಅಶ್ಲೀಲ ಪದಗಳಿಂದ ಅಧಿಕಾರಿಗಳಿಗೆ ನಿಂದಿಸಿದ್ದಾರೆ. ಭದ್ರಾವತಿ ಶಾಸಕರ ಮಗ ಕೂಡ ಮಹಿಳಾ ಅಧಿಕಾರಿಗೆ ನಿಂದಿಸಿದ್ರು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರನ್ನು ಬಂಧಿಸಬೇಕು, ಗೂಂಡಾ ಕಾಯ್ದೆಯಡಿ ಅವರನ್ನು ತಕ್ಷಣ ಅರೆಸ್ಟ್ ಮಾಡಬೇಕು, ಇಲ್ಲದಿದ್ದರೆ ರಾಜ್ಯ ಮಟ್ಟದವರೆಗೆ ಈ ವಿಷಯವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಂತಕ್ಕಂಥ ವ್ಯಕ್ತಿ ಶಿಡ್ಲಘಟ್ಟದಲ್ಲಿ ನಡೆದಿರತಕ್ಕಂಥ ಬ್ಯಾನರ್ ವಿಚಾರಕ್ಕೆ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ರಾಜೀವ್ ಗೌಡ ಎಂತಕ್ಕಂಥ ವ್ಯಕ್ತಿ ಇಲ್ಲಿನ ಮುನ್ಸಿಪಲ್ ಕಮಿಷನರ್ನ ವಾಚಾಮಗೋಚರವಾಗಿ ನಿಂದಿಸಿದ್ದು ಅಲ್ಲದೆ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೇನೆ ಮತ್ತು ಪೌರ ಕಾರ್ಮಿಕರು ಅವರೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸೇರಿದ ಜನ, ಅವರನ್ನು ಕೂಡ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ನಿಂದಿಸಿ ಎಲ್ಲರನ್ನೂ ಕೂಡ ನಾನು ಶಿಡ್ಲಘಟ್ಟ ಬಿಡಿಸಿ ಓಡಿಸಿಬಿಡ್ತೇನೆ, ಯಾರ್ಯಾರು ಬ್ಯಾನರ್ಗಳನ್ನು ಕಿತ್ತು ಹಾಕಿದ್ದೀರಿ ಅವರನ್ನೆಲ್ಲ ಕೆಟ್ಟ ಪದ ಬಳಕೆ ಮಾಡಿ ನಿಲ್ಲಿಸಿದ್ದಾರೆ.
ಒಬ್ಬ ಅಧಿಕಾರಿಯನ್ನ ಈ ರೀತಿ ನಿಂದಿಸಲಿಕ್ಕೆ ಇವರಿಗೆ ಅಧಿಕಾರ ಕೊಟ್ಟವರು ಯಾರು? ಈ ಅಶ್ಲೀಲ ಪದಗಳನ್ನು ಬಳಸಿ ಹೆಣ್ಣು ಮಕ್ಕಳನ್ನ ನಿಂದಿಸ್ತಕ್ಕಂಥದ್ದು, ಜೊತೆಗೆ ಏನೋ ದಂಗೆ ಎಬ್ಬಿಸಿಬಿಡ್ತೇನೆ ಅಂದಾಗ ಆ ಪದವನ್ನ ಯಾರೂ ಕೂಡ ಬಳಕೆ ಮಾಡುವಂತಿಲ್ಲ. ದಂಗೆ ಎಬ್ಬಿಸಿಬಿಡ್ತೇವೆ ಅಂದ ಪದಕ್ಕೆ ಪೊಲೀಸ್ ಮಹಾಸಂಘದ ಅಧ್ಯಕ್ಷ ಮಾನ್ಯ